ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ರು ಕುಕ್ಕೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರಿ. ನೋಡಿ, ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಬಾಣಂತಿಯರಿಗೆ ಮಾಡುವ ಬೋಟಿ ಮಸಾಲ. ಆರೋಗ್ಯಕರ ರೆಸಿಪಿ. ಇದನ್ನೇ ಬಾಣಂತಿಯರಿಗೆ ಕೊಡೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇದು ನಾವು ಬೋಟಿನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಅದರಲ್ಲಿರೋ ಈ ಐಟಮ್ಸ್ನ ಹಾಕ್ಬಿಟ್ಟು ನಾನು ಬಾಣಂತಿಗೋಸ್ಕರ ಇದನ್ನಷ್ಟೇ ಮಾಡಿ ಕಟ್ ಮಾಡಿ ಮಾಡೋ ಅಂಥದ್ದು. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಮೇಯ್ನಾಗಿ ಹಾಲು ಬರೋದಕ್ಕೆ ಯೂಸ್ ಆಗುತ್ತೆ. ಈಗ ನೋಡಿ, ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಬಲೂನ್ ಥರ ಉತ್ಕೊಂಡಿರುತ್ತಲ್ಲ, ಆ ಪೀಸ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಇದು ಎರಡೇ ಐಟಮ್ಸ್ನ ಹಾಕಿ ಅವರಿಗೆ ಮಾಡೋದು. ಬೋಟಿಯಲ್ಲಿ ತುಂಬ ಐಟಮ್ಸ್ ಇರುತ್ತೆ, ಅದು ಯಾವುದನ್ನು ಹಾಕಲ್ಲ. ಇದೆರಡನ್ನ ಹಾಕಿ ಸಪ್ರೇಟಾಗಿ ಮಾಡಿ ಕೊಡ್ತಕ್ಕಂಥದ್ದು. ಅದನ್ನು ಕೂಡ ಹಾಕೋಬೋದು, ಏನೂ ಆಗಲ್ಲ. ನಾವು ಇದೆರಡೇ ಹಾಕಿದ್ದೀವಿ. ಇದೇ ಮೇನು ಬಾಣಂತಿರಿಗೆ ಕೊಡೋದಕ್ಕೆ ಯೂಸ್ ಆಗೋದು. ಇದರಲ್ಲಿ ಈಗ ಸ್ವಲ್ಪ ಉಪ್ಪು ಅರಿಶಿನ ಹಾಕಿಬಿಟ್ಟು ನಾನು ಒಲೆ ಮೇಲೆ ಬಾಣಲೆಯಲ್ಲಿ ಇಟ್ಟು ಬೇಯೋದಕ್ಕೆ ಇಡ್ತೀನಿ. ನಂತರ ಇದಕ್ಕೆ ಏನು ಹಾಕಬೇಕಲ್ಲ ಪೌಡ್ರನ್ನ, ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡುವ ಎಲ್ಲ ರೆಸಿಪಿ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಿಮಗೇನೆ. ಈಗ ನೋಡಿ, ನಾವು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಈಗ ನಾನು ಮಾಡೋದಕ್ಕೆ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಇದನ್ನೇ ನಾವು ಜಾಸ್ತಿ ಮಾಡ್ಕೊಂಡು ಇಟ್ಕೊತೀವಿ, ಎಲ್ಲದಕ್ಕೂ ಯೂಸ್ ಆಗಲಿ. ಎಲ್ಲ ಐಟಮ್ಸು ಚಿಕನು ಮಟನು ಮಾಡೋದಕ್ಕೆ ಎಲ್ಲದಕ್ಕೂ ಹಾಕ್ಕೊಳ್ಳೋಕೆ ಬರುತ್ತೆ ಅಂತ. ಈಗ ನೋಡಿ, ಜೀರಿಗೆ ಹಾಕ್ಕೊಂಡು ನಂತರ ನಾನು ಸ್ವಲ್ಪ ಕಾಳು ಮೆಣಸನ್ನ ಕೂಡ ಹಾಕ್ಕೊತಿದ್ದೀನಿ. ಆಮೇಲೆ ಒಂದು 2-3 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ನಂತರ ಅರಿಶಿನ ಕೊಂಬನ್ನ ಜಜ್ಕೊಂಡು ಒಂದು 4-5 ಪೀಸ್ನ ಹಾಕ್ಕೊತಾ ಇದ್ದೀನಿ. ಇದಿಷ್ಟೇ ಐಟಮ್ಸು. ಇದು ಜೀರಿಗೆ, ಕಾಳು ಮೆಣಸು, ಧನಿಯಾ ಕಾಳು, ಅರಿಶಿನ ಕೊಂಬು ಇಷ್ಟನ್ನು ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಚಿಕನ್ನು ಮಟನ್ನು ಬೋಟಿ ಕೈಮಾ ನಾವು ಬಾಣಂತಿರಿಗೆ ಏನೆಲ್ಲ ನಾನ್ ವೆಜ್ನಲ್ಲಿ ಐಟಮ್ಸ್ ಮಾಡ್ತೀವಿ ಅದಕ್ಕೆ ಇದೇ ಪೌಡ್ರನ್ನ ಹಾಕಿ ಕೊಡೋದು, ಬೇರೆ ಯಾವುದನ್ನು ಹಾಕೋದಿಲ್ಲ. ಇದಿಷ್ಟನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರೋಣ. ಈಗ ಇಲ್ಲಿ ನಾನು ಎಣ್ಣೆಯಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಹಾಕಿಬಿಟ್ಟು ಒಂದು ಮರಾಠ ಮಗ್ಗನ್ನು ಹಾಕಿ ಅದರಲ್ಲಿ ಸಾಂಬಾರು ಈರುಳ್ಳಿ, ಸಣ್ಣ ಈರುಳ್ಳಿ ಬರುತ್ತಲ್ಲ, ಅದು ತುಂಬ ಒಳ್ಳೆಯದು ಬಾಣಂತಿಯರಿಗೆ. ಸಾಂಬಾರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀವಿ. ಸಾಂಬಾರು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಜೊತೆಗೆ ಹಾಕ್ಕೊಂಡಿದ್ದೀನಿ. ಇದು ಬೇರೆ ನಾವು ದೊಡ್ಡ ಈರುಳ್ಳಿ ಜಾಸ್ತಿ ಕೊಡೋದಿಲ್ಲ ನಮ್ಮ ಕಡೆ ಎಲ್ಲ, ಇದನ್ನೇ ಜಾಸ್ತಿ ಕೊಡೋದು ಬಾಣಂತಿಯರಿಗೆ. ಸಾಂಬಾರು ಈರುಳ್ಳಿ ತುಂಬ ಒಳ್ಳೆಯದು. ಎಲ್ಲದಕ್ಕೂ ಕೂಡ ಪಲ್ಯ ಒಂದು ತರಕಾರಿ ಮಾಡಿದ್ರೇನು ಅದಕ್ಕೂ ಕೂಡ ಸಾಂಬಾರು ಈರುಳ್ಳಿನೇ ಜಾಸ್ತಿ ಯೂಸ್ ಮಾಡ್ತೀವಿ ಅವ್ರಿಗೆ ಕೊಡೋದಕ್ಕೆ, ಒಳ್ಳೆಯದು ಆರೋಗ್ಯಕರ ಅಂತ ಹೇಳ್ಬಿಟ್ಟು. ಈಗ ಇದಿಷ್ಟು ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಬಾಡಿಸಿದ್ದೀನಿ ಸಾಂಬಾರು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಚಕ್ಕೆ ಲವಂಗ ಏಲಕ್ಕಿನ. ನಂತರ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಜೀರಿಗೆ ಕಾಳು ಮೆಣಸಿನ ಪೌಡ್ರನ್ನ, ಅದನ್ನು ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬೇರೆ ಯಾವುದೇ ರೀತಿಯ ಖಾರನೂ ಹಾಕೋಬಾರ್ದು. ಹಸಿಮೆಣ್ಸಿಕಾಯಿ ಸ್ಪೆಷಲಾಗಿ ಕೊಡೋ ಹಾಗಿಲ್ಲ. ಇದಿಷ್ಟನ್ನು ಹಾಕ್ಕೊಂಡು ಕೈ ಆಡಿಸಿ ಈಗ ನಾವು ಬೇಯ್ತಾ ಇದೆಯಲ್ಲ ಬೋಟಿ, ಅದರಲ್ಲಿ ಇದನ್ನು ನಾವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈ ಆಡಿಸಿ ಈಗ ಆ ಬಾಣಲೆಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಅಷ್ಟೇ, ಬೋಟಿ ಆಲ್ಮೋಸ್ಟ್ ಬೆಂದಿದೆ. ಈಗ ಅದು ಬಾಣಲೆಯಲ್ಲಿ ನೀರು ಹಾಕಿಬಿಟ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದರೆ ನಮಗೆ ಬೋಟಿ ಮಸಾಲ ರೆಡಿ ಆಗುತ್ತೆ. ಬಾಣಂತಿಯರಿಗೆ ಕೊಡುವಂತಹ ಬೋಟಿ ಮಸಾಲ ಫುಲ್ ರೆಡಿ ಆಗಿದೆ. ಇದನ್ನು ಧೈರ್ಯವಾಗಿ ಕೊಡ್ಬೋದು. ಬೇರೆ ಯಾವುದೇ ರೀತಿಯ ನಾವು ಹಸಿಮೆಣಸಿನ್ಕಾಯಿ ಆಗಲಿ ಜಾಸ್ತಿ ಖಾರ ಆಗಲಿ ಕೊಡೋ ಹಾಗಿಲ್ಲ, ಮಸಾಲೆ ಐಟಮ್ಸು ಕೊಡೋ ಹಾಗಿಲ್ಲ. ಈಗ ಬೋಟಿ ಬೆಂದಿದೆ, ರೆಡಿ ಆಗಿದೆ, ನಾವು ಕೊಡ್ಬೋದು. ಆರೋಗ್ಯಕರ ರೆಸಿಪಿ. ಇದೇ ಪೌಡ್ರನ್ನ ಯೂಸ್ ಮಾಡೋದು ಬಾಣಂತಿಯರಿಗೆ. ನೀವು ಕೂಡ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.